ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ತಿರುಗೊಂದು ಆವರ್ತಿ ಈ ದಿವಸದಲ್ಲಿ ದೇವರ ವಾಕ್ಯವನ್ನು ಕೇಳಲು ಸೇರಿ ಬಂದಿರುವಂಥ ನಿಮ್ಮನ್ನು ಯೇಸು ಕ್ರಿಸ್ತನ ಜಯ ಉಳ್ಳ ನಾಮದಲ್ಲಿ ಈ ದಿನದ ದೇವರ ವಾಕ್ಯವನ್ನು ಕೇಳಲು ದೇವರ ಸೇವಕನ ಅಂತ ನಾನು ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ಸ್ವಾಗತ ಬಯಸೋತನಾಗಿದ್ದಾನೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ಮೊದಲು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಆಳಲಿ ಎಂಬುದಾಗಿ, ಬಿದ್ದಂಥ ವಾಕ್ಯಗಳು 100% ಫಲವನ್ನು ಫಲಿಸಲಿ ಎಂಬುದಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು ಕರುಣಾಮಯನಾದಂಥ ದೇವರೇ, ಪರಿಶುದ್ಧಾತ್ಮನೇ, ನಿನ್ನ ಪರಿಶುದ್ಧ ಪ್ರಸನ್ನತೆಯನ್ನು ಅನುಗ್ರಹಿಸು. ಈ ವಾಕ್ಯಗಳು ನಮ್ಮಲ್ಲಿ ಬೆಳಕಾಗಿದ್ದು ನಮ್ಮನ್ನು ನಿನ್ನ ಸತ್ಯದ ಕಡೆಗೆ ನಡೆಸುವಂತೆ ಕೃಪೆ ನೀಡು, ಓ ತಂದೆಯೇ. ಆಮೇನ್. ಆತ್ಮೀಯ ವೀಕ್ಷಕರೇ, ದೇವರ ಅಮೂಲ್ಯ ಪ್ರಶ್ನೆಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ದಿನದ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯದ ಭಾಗ ಹಳೆಯ ಒಡಂಬಡಿಕೆಯ ಪುಸ್ತಕ. ಹಳೆಯ ಒಡಂಬಡಿಕೆಯ ಪುಸ್ತಕದಲ್ಲಿ ಯೋಬನ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಇಲ್ಲಿಗೆ ಈ ವಚನವನ್ನು ನಾನು ನಿಲ್ಲಿಸ್ತೇನೆ. ಇಲ್ಲಿ ದೇವರು ಸೈತಾನನನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನೀನು ಎಲ್ಲಿಂದ ಬಂದೆ? ನಾನು ಅಲ್ಲಲ್ಲೆಲ್ಲ ಸುತ್ತಾಡ್ಕೊಂಡು ಭೂಲೋಕದಲ್ಲಿ ಸಂಚರಿಸ್ತಾ ಇದ್ದು ಇಲ್ಲಿಗೆ ಬಂದೆ. ಸರಿ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ ಎಂಬುದಾಗಿ ದೇವರು ಸೈತಾನನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪ್ರಶ್ನೆಯನ್ನು ಕೇಳಿ ಪುನಃ ದೇವರೇ ಆ ಒಂದು ಪ್ರಶ್ನೆಯ ಮುಂದೆ ಆತನೇ ಮಾತಾಡ್ತಾನೆ. ದೇವರ ವಾಕ್ಯದಲ್ಲಿ ಹೇಳುತ್ತೆ, ಇದನ್ನು ನಾವು ಮತ್ತೆ ನೋಡೋಣ. ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂಬುದಾಗಿ ದೇವರು, ಮಹೋನ್ನತನ ಅಂತ ದೇವರು, ಅದ್ಭುತ ಸ್ವರೂಪನ ಅಂತ ದೇವರು, ಮಹಾಪರಿಶುದ್ಧನಾದಂಥ ದೇವರು ಕೇವಲ ಒಬ್ಬ ಮನುಷ್ಯನ ಕುರಿತಾಗಿ ಸೈತಾನನ ಮುಂದೆ ಸಾಕ್ಷಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟೋ ಜನರು ಭಾವಿಸ್ತಾರೆ ಲೋಕದಲ್ಲಿ ದೇವರು ಬಹಳ ಸ್ವಾರ್ಥಿ, ಆತನು ಮನುಷ್ಯರ ಬಗ್ಗೆ ಆತನಲ್ಲಿ ಯಾವ ಪ್ರೀತಿನೂ ಇಲ್ಲ, ಕನಿಕರನೂ ಇಲ್ಲ, ಕರುಣೆನೂ ಇಲ್ಲ. ಆತನು ಬರೀ ನಾವು ಮಾತ್ರ ಆತನನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಭಜಿಸಬೇಕು, ಆತನಿಗೆ ಮಹಿಮೆ ತರಬೇಕು ಎಂಬುದಾಗಿ ಬಯಸ್ತಾನೆ. ಆದರೆ ನಮ್ಮ ಕುರಿತಾಗಿ ಆತನ ಯೋಚನೆ ಮಾಡೋದಿಲ್ಲ. ನಮ್ಮ ಕುರಿತಾಗಿ ಆತನಿಗೆ ಕರುಣೆನೇ ಇಲ್ಲ ಎಂಬುದಾಗಿ ಎಷ್ಟೋ ಜನರು ಈ ಬೂಟಾಟಿಕೆಯ ಮಾತುಗಳಿಂದ, ಸುಳ್ಳು ಮಾತುಗಳಿಂದ ದೇವರ ಇರುವಿಕೆಯನ್ನು, ದೇವರ ಸರ್ವೋನ್ನತೆಯನ್ನು, ದೇವರ ರಮ್ಯವಾದಂಥ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ಎಷ್ಟೋ ಜನ ದೇವರೇ ಇಲ್ಲ ಅಂತ ಹೇಳಿಕೊಂಡು ನಾಸ್ತಿಕರಾಗಿ ಇವತ್ತು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ನಾವಾದರೂ ದೇವರು ಇದ್ದಾನೆ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಆತ ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಕರುಣಿಸ್ತಾನೆ. ಯಾವಾಗಲೂ ಆತನು ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ನೋಡಿ, ಯೋಬನ ಕುರಿತಾಗಿ ದೇವರು ಆತನ ಹೃದಯವನ್ನು ಪರಿಶೋಧಿಸಿ ತಿಳಿದುಕೊಂಡಂಥ ದೇವರು ಸೈತಾನನ ಮುಂದೆ ಯೋಬನ ಕುರಿತಾಗಿ ಹೇಳ್ತಾ ಇದ್ದಾನೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಆತನಿಗೆ ಸರಿ ಸಮಾನನಾದವನು ಭೂಲೋಕದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಇಷ್ಟೊಂದು ಪ್ರೀತಿಮಯನಂಥ ದೇವರಲ್ಲವೇ?
ಇಷ್ಟೊಂದು ಕರುಣೆಯುಳ್ಳಂಥ ದೇವರಲ್ಲವೇ? ನಮ್ಮ ಕುರಿತಾಗಿ ಆತನು ಎಷ್ಟು ಆಳವಾಗಿ ತೀಕ್ಷ್ಣವಾಗಿ ಆತನ ಗಮನವಿಟ್ಟು ನಮ್ಮನ್ನು ನೋಡ್ತಾನಲ್ಲವೇ? ಇಂಥ ಅಗಮ್ಯತೆಯನ್ನು, ಇಂಥ ರಮ್ಯವಂತ ಪ್ರೀತಿಯನ್ನು ಎಷ್ಟೋ ಜನರು ತಿಳಿದುಕೊಳ್ಳದೆ ಅವರು ಈ ಲೋಕದಲ್ಲಿ ತಮ್ಮ ಜೀವಿತದಲ್ಲಿ ನಾಶನದ ಗುಂಡಿಯನ್ನು ತಾವೇ ಅಗಿದುಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ದಾವೀದನು ದೇವರ ಸರ್ವ ಸಂಪೂರ್ಣತೆಯನ್ನು ಅನುಭವಿಸಿ ಆತನು ಬರೀತಾನೆ, ವೈರಿಗಳ ಮುಂದೆ ನೀನು ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ಕೀರ್ತನ 23ರಲ್ಲಿ ಆತನು ಬರೀತಾನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ಬರೀತಾನೆ. ನಮ್ಮ ದೇವರು ವೈರಿಗಳ ಮುಂದೆ ನಮ್ಮನ್ನು ಹೀಗೆ ಉನ್ನತಿಗೆ ತರುವಂಥ ದೇವರಾಗಿದ್ದಾನೆ. ತಾನು ಯಾವ ವಿಧಾನದಲ್ಲಿ ಹೇಗೆ ಇರಬೇಕು ಅಂತ ಬಯಸ್ತಾನೋ ಆತನ ಮಕ್ಕಳು ಸಹ ಹಾಗೆ ಇರಬೇಕು ಅಂತ ಬಯಸ್ತಾನೆ. ಪ್ರಕಟಣೆಯಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಜಯ ಹೊಂದಿದವನಾಗಿ ಬರುವಾಗ, ಜಯ ಹೊಂದಿದವನಾಗಿ ತಂದೆಯ ಸಿಂಹಾಸನದಲ್ಲಿ ನಾನು ಕೂತುಕೊಳ್ಳುವಾಗ ನನ್ನ ಸಂಗಡಲೇ ಜಯ ಹೊಂದಿದವರನ್ನು ಸಹ ಕೂರಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ತಾನು ಕೂತುಕೊಳ್ಳುವಂಥ ಸಿಂಹಾಸನದ ಪಕ್ಕದಲ್ಲಿ ಆತನು ತನ್ನ ಮಕ್ಕಳನ್ನು ಸಹ ಕುಳಿರಿಸಲಿಕ್ಕೆ ಆತನು ಮನಸ್ಸು ಮಾಡಿದಂಥ ದೇವರು. ಅಂದರೆ ಆತನ ಪ್ರೀತಿ ಎಷ್ಟು ನಿಷ್ಕಲ್ಮಶವಾದದ್ದು. ಆ ಪ್ರೀತಿಯ ಮುಂದೆ ಯಾವ ಪ್ರೀತಿಯೂ ಸಹ ಇಲ್ಲ ಪ್ರಿಯರೇ. ಓಕೆ, ಈಗ ದೇವರು ಯೋಬನ ಕುರಿತಾಗಿ ಕೊಟ್ಟಂಥ ಸಾಕ್ಷಿ ಬಹಳ ಅಮೂಲ್ಯವಾದಂಥ ಸಾಕ್ಷಿ. ಅದೇ ದೇವರು, ಅದೇ ಕ್ರಿಸ್ತನು ಇವತ್ತು ನಿನ್ನ ಜೀವಿತವನ್ನು ನೋಡಿ ಆತನು ತಂದೆಯ ಮುಂದೆ ಸಾಕ್ಷಿ ಕೊಡಬೇಕಾಗಿದೆ. ಏಕೆಂದರೆ ಪ್ರವಾದನೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದಾನಿಯೇಲನ ಪ್ರವಾದನೆ ಪುಸ್ತಕದಲ್ಲಿ 2300 ದಿನಗಳ ಪ್ರವಾದನೆಯಲ್ಲಿ ನಾವು ನೋಡುವಾಗ ದೇವರು ಈಗ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ, ಪರಲೋಕದ ಮಹಾಪರಿಶುದ್ಧ ಸ್ಥಳದಲ್ಲಿ ಆತನು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂಥ ದೇವರಾಗಿದ್ದಾನೆ. ಈಗ ಆತನು ನಿನ್ನ ವಿಷಯದಲ್ಲಿ ಸಾಕ್ಷಿ ಕೊಡಬೇಕಾಗಿದೆ. ಹಾಗಾದರೆ ದೇವರು ನಮ್ಮ ವಿಷಯವಾಗಿ ಯಾವ ಥರವಂಥ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ? ಪ್ರಿಯ ದೇವಜನರೇ, ಈಗ ನಾವು ಜೀವಿಸ್ತಾ ಇರುವಂಥದ್ದು ಕೊನೆಯ ಕಾಲ. ನಾವು ಇರುವಂಥದ್ದು ಕೊನೆಯ ಸಭೆ, ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆಯಲ್ಲಿ ಜೀವಿಸ್ತಾ ಇರುವಂಥ ನಮ್ಮನ್ನು ನೋಡಿದಂಥ ದೇವರು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ? ನಮ್ಮ ಸತ್ತ ವೇದಗಳನ್ನು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯಕ್ಕೆ ನಾವು ಅದನ್ನು ತಿರುಗಿಸೋಣ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14ನೇ ವಚನದಿಂದ 22 ವಚನಗಳಲ್ಲಿ ಈ ಲವೋದಿಕೀಯ ಸಭೆಯ ಕುರಿತಾಗಿ ಇಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಇವತ್ತು ಈ ಸಭೆಯಲ್ಲಿದ್ದಂಥ ನಮ್ಮನ್ನು ನೋಡುವಾಗ ದೇವರು ಯಾವ ರೀತಿಯ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ? ದೇವ್ರ ವಾಕ್ಯ ಹೇಳುತ್ತೆ, ಆಮೇನ್ ಎಂಬಾತನು. ಆಮೇನ್ ಎಂದರೆ ಹಾಗೆ ಆಗಲಿ, ಅಂದರೆ ಆ ಬೇಡಿದಂಥದ್ದನ್ನು ನೆರವೇರಿಸಿ ಕೊಡುವಂಥ ದೇವರು, ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಂಥ ಕ್ರಿಸ್ತನು ಹೇಳೋದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ಹೇಗಿದೆಯಾ ಅಂದರೆ, ನೀನು ತಣ್ಣಗೂ ಇಲ್ಲ, ನೀನು ಬೆಚ್ಚಗೂ ಇಲ್ಲ. ನೀನು ತಣ್ಣಗಾಗಲಿ ಅಥವಾ ಬೆಚ್ಚಗಾಗಲಿ ಇದ್ದಿದ್ರೆ ಒಳ್ಳೆಯದಾಗಿತ್ತು. ಆದರೆ ನೀನು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡ್ತೇನೆ ಎಂಬುದಾಗಿ ದೇವರು ಇಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ವಚನದ ಕುರಿತಾಗಿ ಸ್ವಲ್ಪ ಆಲೋಚನೆ ಮಾಡೋಣ. ದೇವರು ಇವತ್ತು ಪರಲೋಕದಿಂದ ನಿನ್ನನ್ನು ದೃಷ್ಟಿಸಿ ನೋಡಿ ಆತನು ಹೇಳ್ತಾ ಇದ್ದಾನೆ, ನೀನು ತಣ್ಣಗೂ ಇಲ್ಲ, ಈ ಕಡೆ ಬೆಚ್ಚಗೂ ಇಲ್ಲ. ತಣ್ಣಗೂ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ದೇವರ ಪರಿಜ್ಞಾನ, ಒಳ್ಳೆಯದು ಕೆಟ್ಟದ್ದು ಯಾವುದು ಸಹ ಅವರಿಗೆ ತಿಳಿದೇ ಇರುವಂಥ ಸ್ಥಿತಿ. ಬೆಚ್ಚಗೆ ಅಂದರೆ ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ಭಯ ಭಕ್ತಿ, ಸಂಪೂರ್ಣವಾಗಿ ಯೋಬನ ಜೀವಿತದಂತೆ ಜೀವಿಸುವಂಥ ಸ್ಥಿತಿ. ದೇವರು ಹೇಳ್ತಾ ಇದ್ದಾನೆ, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗೆ ಮಧ್ಯದ ಸ್ಥಿತಿ. ಈ ಕಡೆ ಲೋಕನೂ ಬೇಕು, ಈ ಕಡೆ ದೇವರೂ ಬೇಕು.
ಒಂದು ಕಡೆ ಸೈತಾನನೂ ಬೇಕು, ಇನ್ನೊಂದು ಕಡೆ ದೇವರು ಬೇಕು. ಲೋಕದ ಆಸೆಗಳೂ ಬೇಕು, ಪರಲೋಕ ರಾಜ್ಯನೂ ಬೇಕು. ಈ ಥರವಾದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇರುವಂಥ ನಮಗೆ ದೇವರು ಹೇಳುವಂಥದ್ದು, ನೀನು ಉಗುರು ಬೆಚ್ಚಗಿದೆಯಾ? ನೀನು ಉಗುರು ಬೆಚ್ಚಗಿರೋದ್ರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡ್ತೇನೆ ಅಂದರೆ ನಿನ್ನನ್ನು ನಾನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿನ್ನನ್ನು ನಾನು ಸಹಿಸ್ಕೊಳ್ಳಿಕ್ಕೆ ಬೇಸರವಾಗ್ತಾ ಇದೆ, ನಿನ್ನ ಜೀವನ ಸ್ಥಿತಿ ಆಗಿದೆ ಎಂಬುದಾಗಿ ದೇವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಪರಿಸ್ಥಿತಿ ಹೇಗಿದೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ನಾವು ಉಗುರು ಬೆಚ್ಚಗಿನ ಸ್ಥಿತಿಯನ್ನು ಹೊಂದಿದ್ದೇವಾ? ನಾವು ತಣ್ಣಗಾಗಿದ್ದೇವಾ ಅಥವಾ ಬೆಚ್ಚಗಾಗಿದ್ದೇವಾ? ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಕಾರ್ತೇನೆ. ಕಾರೋದು ಅಂದರೆ ನಾವು ಸಾಮಾನ್ಯವಾಗಿ ತಿಂದಂಥ ಆಹಾರ ಅದು ಕರಗದೆ ಹೋದರೆ, ಪಚನ ಕ್ರಿಯೆ ನಡೆಯದೆ ಹೋದರೆ ಅದನ್ನು ಹೊಟ್ಟೆಯೂ ಸಹ ತನ್ನಲ್ಲಿ ಇಟ್ಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಅದನ್ನು ಹೊರಗೆ ಹಾಕಿಬಿಡುವಂಥದ್ದಾಗಿದೆ. ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡ್ತೇನೆ. ಪ್ರಿಯ ದೇವಜನರೇ, ಈ ಕಾರುವಂಥದ್ದು ದೇವರ ಕೋಪವನ್ನು ಅದು ನಮಗೆ ಎತ್ತಿ ತೋರಿಸುವಂಥದ್ದಾಗಿದೆ ಪ್ರಿಯರೇ. ದೇವರ ಕೋಪ ನನ್ನ ಮೇಲೆ ನಿನ್ನ ಮೇಲೆ ಎಷ್ಟು ಕೂಡಿಸಿಟ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಇದು ನಮಗೆ ತೋರಿಸಿಕೊಡುತ್ತೆ ಪ್ರಿಯರೇ. ನಾವು ಅಂದ್ಕೊಳ್ತೇವೆ, ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನೀನು ನಿನ್ನ ವಿಷಯದಲ್ಲಿ 17ನೇ ವಚನ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಇಂದು ಎಷ್ಟೋ ಜನರ ಸ್ಥಿತಿ ಹೀಗಿದೆ. ನಾವು ನಮ್ಮ ವಿಷಯದಲ್ಲಿ ನಾನು ದಿನಾಲೂ ಪ್ರಾರ್ಥನೆ ಮಾಡ್ತೇನೆ, ನಾನು ಸಭೆಗೆ ಹೋಗ್ತೇನೆ, ನಾನು ದಶಮಾಂಶ ಕೊಡ್ತೇನೆ, ನಾನು ಸಭೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ, ನನಗೆ ಚೆನ್ನಾಗಿ ಮ್ಯೂಸಿಕ್ ಬಾರಿಸಲಿಕ್ಕೆ ಗೊತ್ತು, ನಾನು ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತೇನೆ, ನಾನು ಚೆನ್ನಾಗಿ ಹಾಡು ಹಾಡ್ತೇನೆ, ನನಗಿರುವಂಥ ತಲಾಂತುಗಳನ್ನು ದೇವರ ಆಲಯದಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ, ನನಗಿನ್ನೇನು ಕಡಿಮೆ ಆಗಿದೆ, ನಾನು ಚರ್ಚಿಗೆ ಹೋದರೆ ಸಾಕು, ನಾನು ಪರಲೋಕಕ್ಕೆ ಹೋಗ್ಬಿಡ್ತೇನೆ, ನನ್ನ ತಂದೆ ಬೋಧಕನು, ಆತನು ಪರಲೋಕಕ್ಕೆ ಆತನ ಸಂಗಡ ನಾನು ಹೋಗ್ತಾನೆ, ನನ್ನ ತಾಯಿ, ನನ್ನ ತಂದೆ, ನನ್ನ ಅಣ್ಣ ತಮ್ಮ ಬಹಳ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಸಂಗಡ ನಾನು ಪರಲೋಕಕ್ಕೆ ಹೋಗ್ತಾನೆ, ಯಾಕಂದರೆ ಅವ್ರು ನನಗೂ ಪ್ರಾರ್ಥನೆ ಮಾಡ್ತಾರೆ, ನನಗೆ ಯಾವುದೂ ಕೊರತೆ ಇಲ್ಲ, ನಾನು ಸಂಪನ್ನ, ನನಗೆ ಒಂದರಲ್ಲೂ ಕೊರತೆ ಇಲ್ಲ, ನಾನು ಬಹಳ ಐಶ್ವರ್ಯವಂತ ಎಂಬುದಾಗಿ ದೇವರ ವಿಷಯದಲ್ಲಿ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಹೀಗೆ ಯೋಚನೆ ಮಾಡಿ ನಾವು ಮರುಳಾಗಿ ಹೋಗ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸೈತಾನನು ಈ ಲೋಕದ ತಂದೆ, ಇವರು ದೇವರ ಸತ್ಯದ ಪರಿಜ್ಞಾನವನ್ನು ಹೊಂದಬಾರದು ಎಂಬುದಾಗಿ ಈ ಲೋಕದ ತಂದೆಯು ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ನಾನು ದಶಮಾಂಶ ಕೊಟ್ಟು ಕೇವಲ ಚರ್ಚಿಗೆ ಹೋಗಿ ಕೇವಲ ಬೈಬಲ್ ಓದಿ ದಿನಕ್ಕೆ 2 ಆವರ್ತಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತಹ ಮನುಷ್ಯನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರೋದನ್ನು ನೀನು ತಿಳಿಯದೆ ಇದ್ದಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಈ ಕುರುಡುತನ ಯಾವುದು? ಈ ಬಟ್ಟೆ ಇಲ್ಲದೆ ಇರುವಂಥ ಈ ಬೆತ್ತಲೆತನ ಯಾವುದು? ಈ ದೌರ್ಭಾಗ್ಯದ ಸ್ಥಿತಿ ಯಾವುದು? ದೇವರ ಸತ್ಯವನ್ನು ಸತ್ಯವಾಗಿ ಅಂಗೀಕಾರ ಮಾಡಿಕೊಳ್ಳದೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸದೆ, ದೇವರ ಮಹಿಮೆಗೆ ಅನುಸಾರವಾಗಿ ಯೋಬನಂತೆ ಭಯ ಭಕ್ತಿಯಿಂದ ಜೀವಿಸದೆ, ಯಥಾರ್ಥ ಚಿತ್ತರಾಗಿರದೆ, ಕೆಟ್ಟ ಆಲೋಚನೆಗಳಲ್ಲಿ, ಲೋಕದ ವ್ಯವಹಾರಗಳಲ್ಲಿ, ನಾನತ್ವದಲ್ಲಿ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಭಿನ್ನಮತ, ಮದ, ಮತ್ಸರ, ಕಾಮ, ವಿಲಾಸ, ಭೋಗ, ಲೋಕದ ಎಲ್ಲ ಮಲಿನತ್ವಗಳಲ್ಲಿ ತುಂಬಿಕೊಂಡು ಕೇವಲ ಹೆಸರಿಗೆ ಕ್ರೈಸ್ತನಾಗಿದ್ದು, ಕೇವಲ ಸಭೆಯಲ್ಲಿ ನನ್ನ ಹೆಸರು ಇರಬೇಕು, ಮೆಂಬರ್ಶಿಪ್ ತೆಗೆದು ಹಾಕಲ್ಪಡಬಾರ್ದು ಎಂಬ ಒಂದು ಆಲೋಚನೆಗೋಸ್ಕರ ನಾನು ಸಭೆಗೆ ಹೋಗೋದಾದರೆ ನನ್ನ ಜೀವಿತ ಅದು ದೇವರಿಗೆ ಮೆಚ್ಚುಗೆ ಅಂಥದ್ದು ಜೀವಿತ ಅಲ್ಲ. ಎಷ್ಟೋ ಜನ ಯೌವನಸ್ಥರನ್ನು, ಎಷ್ಟೋ ಜನ ಹಿರಿಯರನ್ನು, ಎಷ್ಟೋ ಜನ ಮಕ್ಕಳನ್ನು ನಾವು ಆಲಯದಲ್ಲಿ ನಾವು ನೋಡುವಾಗ ಅವ್ರು ಬರುವಂಥ ಉದ್ದೇಶ, ಅವರಿಗೆ ಇರುವಂಥ ಈ
ಟ್ಯಾಲೆಂಟ್ಗಳನ್ನು, ಮ್ಯೂಸಿಕನ್ನು ಪ್ಲೇ ಮಾಡೋದಾಗಿದ್ದರೆ ಮ್ಯೂಸಿಕನ್ನು ಬಾರಿಸ್ಲಿಕ್ಕಾಗೋ, ಅಥವಾ ಹಾಡುಗಳನ್ನು ಹಾಡಲಿಕ್ಕಾಗೋ, ಅಥವಾ ಇನ್ಯಾವುದೋ ಒಂದು ಕಾರ್ಯಗಳನ್ನು ಮಾಡಲಿಕ್ಕಾಗೋ ಮಾತ್ರವೇ ಬಂದು ಅಲ್ಲಿ ಸಂದೇಶವನ್ನು ಕೊಡುವಂಥ ಸಮಯದಲ್ಲಿ ಹೊರಗಡೆ ಕುಳಿತು ಹರಟುವಂಥದ್ದನ್ನು, ಮೊಬೈಲ್ಗಳಲ್ಲಿ ಆಟವಾಡುವಂಥದ್ದನ್ನು, ಎಷ್ಟೋ ಜನರು ಆ ಸಭೆಯಲ್ಲಿ ದೇವರ ಸಂದೇಶವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ಅಲ್ಲಿಂದ ಎದ್ದು ಮನೆಗೆ ಹೊರಟು ಹೋಗುವಂಥದ್ದನ್ನು, ಮತ್ತು ಮನೆಗೆ ಹೋಗಿ ಯಥಾ ಪ್ರಕಾರ ಟಿ ವಿ ನೋಡೋದು, ನಾನಾ ಥರವಂಥ ಲೋಕದ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ನಮ್ಮ ಪರಿಸ್ಥಿತಿ ಹೇಗಿದೆ, ನಮ್ಮ ಸ್ಥಿತಿ ಹೇಗಿದೆ? ದೇವರು ನಮ್ಮನ್ನು ನೋಡಿ ಏನು ಹೇಳ್ತಾ ಇದ್ದಾನೆ? ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದೆಯಾ? ನೀನು ಬೆತ್ತಲೆಯಾಗಿದೆಯಾ? ನಿನಗೆ ಗೊತ್ತಾಗ್ತಾ ಇಲ್ಲ. ನೀನು ಕುರುಡನಾಗಿದೆಯಾ? ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ, ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಪ್ರಿಯ ದೇವಜನರೇ, ದೇವ್ರ ವಾಕ್ಯ ಹೇಳುತ್ತೆ, ಇದಕ್ಕೆ ಪರಿಹಾರವನ್ನು ಸಹ ದೇವರು ಇಟ್ಟಿದ್ದಾನೆ. ದೇವರು ಬಹಳ ಸ್ಪಷ್ಟವಾಗಿ ತಾನು ಅಂಗಲಾಚಿ ನಮ್ಮನ್ನು ಕರೆಯುವಾತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ಅದೇ ಪ್ರಕಟಣೆ 3ನೇ ಅಧ್ಯಾಯ 18ನೇ ವಚನದಲ್ಲಿ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು, ಕಣ್ಣು ಕಾಣುವಂತೆ ಕಣ್ಣಿಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಾನು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಕಣ್ಣು ಕುರುಡಾಗಿದ್ದ ಪಕ್ಷಕ್ಕೆ ನಾನು ಮಾಡ್ತಾ ಇರೋವಂಥದ್ದು ಸರಿ, ನಾನೇನು ತಪ್ಪು ಮಾಡ್ತಾ ಇಲ್ಲ, ನಾನು ಬಂಗಾರ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ, ಟಿ ವಿ ನೋಡ್ಬೋದು, ಏನು ತೊಂದರೆ ಇಲ್ಲ, ನಾನು ಸಿನಿಮಾಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ, ಪ್ರಾರ್ಥನೆ ಮಾಡಿದ್ರೆ ಸಾಕು, ಮುಪ್ಪಿನ ಕಾಲದಲ್ಲಿ ನಾನು ದೇವರ ಹತ್ರ ಪಾಪ ಕ್ಷಮಾಪಣೆ ಕೇಳ್ಕೊಂಡ್ರೆ ಸಾಕು, ನಾವು ಪಾಪಗಳನ್ನು ಮಾಡ್ತಾನೆ ಇದ್ರೂ ದೇವರು ನಮ್ಮನ್ನು ಕ್ಷಮಿಸ್ತಾನೆ, ದೇವರು ಕರುಣಾಮಯನು, ದೇವರು 770 ಸಾರಿ ಕ್ಷಮಿಸ್ತೀನಿ ಎಂಬುದಾಗಿ ಹೇಳಿದ್ದಾನೆ, ಆತನ ಕ್ಷಮಿಸ್ತಾನೆ. ನಾನು ಕುಡಿಬೋದು, ನಾನು ಸಿಗರೇಟ್ ಸೇದ್ಬೋದು, ನಾನು ಮಜಾ ಮಾಡ್ಬೋದು, ಲೋಕದವರಂತೆ ನಾನು ನಡ್ಕೊಳ್ಬೋದು ಎಂಬುದಾಗಿ ಎಷ್ಟೋ ಸಾರಿ ನಾವು ಆಲೋಚನೆ ಮಾಡಿ ನಾವು ಬಿದ್ದು ಹೋಗುವಂಥವರಾಗಿದ್ದೇವೆ ಪ್ರಿಯರೇ. ಸೈತಾನನ ಮೋಸಕ್ಕೆ ನಾವು ಒಳಗಾಗಿದ್ದೇವೆ ಪ್ರಿಯರೇ. ನಮ್ಮನ್ನು ನಾವು ಎಚ್ಚೆತ್ಕೊಳ್ಳೋಣ. ದೇವರು ಅಂಗಲಾಚಿ ಬಹಳ ಕನಿಕರದಿಂದ ಆತನು ನಮ್ಮನ್ನು ಕರೀತಾ ಇದ್ದಾನೆ. ನಾನು ಯಾರ್ಯಾರನ್ನ ಪ್ರೀತಿಸ್ತೇನೋ ಅವ್ರನ್ನ ಶಿಕ್ಷಿಸುತ್ತೇನೆ, ಗದರಿಸ್ತೇನೆ, ಆದ್ದರಿಂದ ನೀವು ಎಚ್ಚರವಾಗ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳುವಂಥದ್ದಾಗಿದೆ ಪ್ರಿಯರೇ. ಆತ ನಮ್ಮನ್ನು ಕರೀತಾ ಇದ್ದಾನೆ, ನಾವು ಆತನ ಬಳಿಗೆ ಬರಬೇಕಾಗಿದೆ. ನಾವು ನಮ್ಮ ಸ್ವನೀತಿಯಿಂದ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾರ್ಥನೆ ಮಾಡಿ ಬೈಬಲ್ ಓದೋದ್ರಿಂದ ನಾನು ನೀತಿವಂತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಪರಿಶುದ್ಧಾತ್ಮನ ಸಹಾಯ, ಪರಿಶುದ್ಧಾತ್ಮನ ಶಕ್ತಿ ಅವಶ್ಯಕವಾಗಿ ಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರಿಶುದ್ಧಾತ್ಮನು ನಮಗೆ ಪಾಪದ ಅರಿವನ್ನು ಉಂಟು ಮಾಡುವಾತನಾಗಿದ್ದಾನೆ. ನಾನು ಕೇವಲ ಹೆಸರಿಗೆ ಕ್ರೈಸ್ತನಾಗಿದ್ದರೆ ಸಾಕಾಗೋದಿಲ್ಲ ಪ್ರಿಯರೇ, ಇದು ದೇವರ ಗಣನೆಗೆ ಬರೋದೇ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಯೋಬನ ಕುರಿತಾಗಿ ಸಾಕ್ಷಿಯನ್ನು ಕೊಡ್ತಾನೆ. ಆತನು ಭಯ ಭಕ್ತಿಯುಳ್ಳಂಥ ಮನುಷ್ಯನು, ಯಥಾರ್ಥ ಚಿತ್ತನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನನ್ನ ಜೀವಿತ ಹೇಗಿದೆ, ನನ್ನ ಸ್ಥಿತಿ ಹೇಗಿದೆ, ನಾನು ಯಾವ ಸ್ಥಿತಿಯಲ್ಲಿದ್ದೇನೆ? ನನ್ನ ಕಣ್ಣು ಕಾಣ್ತಾ ಇದೆ, ಆದರೆ ನನ್ನ ಹೃದಯದ ಕಣ್ಣು ಮಂಕಾಗಿ ಹೋಗಿದೆ. ಸತ್ಯ ನನಗೆ ಬೇಡವಾಗಿದೆ, ಸಬ್ಬತ್ತು ನನಗೆ ಬೇಡವಾಗಿದೆ, ಲೋಕದ ವ್ಯವಹಾರಗಳಲ್ಲಿ ಮುಳುಗಿಕೊಂಡಿದ್ದೇನೆ. ಚಿನ್ನಗಳನ್ನು, ಒಡವೆಗಳನ್ನು ಧರಿಸಿಕೊಳ್ಳಿಕ್ಕೆ ನನ್ನ ಮನಸ್ಸು ಹಾತೊರೆಯೋದ್ರಿಂದ ಅದು ನನಗೆ ಬಹಳ ಪ್ರಿಯವಾಗಿದೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನಗೆ ಐಶ್ವರ್ಯವಂತನಾಗುವಂತೆ ಚಿನ್ನವನ್ನು ಕೊಡ್ತೇನೆ. ಅದು ಮಾಮೂಲಿ ಚಿನ್ನ ಅಲ್ಲ, ಪುಟಕ್ಕೆ ಹಾಕಿದಂಥ ಸ್ವಲ್ಪವೂ ಯಾವ ದೋಷವೂ ಇಲ್ಲದಂಥ ಚಿನ್ನ. ಆ ಚಿನ್ನ ದೇವರ ವಾಕ್ಯ, ಅದು ಸತ್ಯವೇದ. ದೇವರ ವಾಕ್ಯವನ್ನು ನಾನು ನಿನ್ನ ಕೊಡ್ತೇನೆ, ನಿನ್ನ ಕಣ್ಣು ಕಾಣುವಂತೆ ಅಂಜನವನ್ನು ಕೊಂಡುಕೋ. ಅಂಜನ ಪರಿಶುದ್ಧಾತ್ಮನ ಸಹಾಯ, ಪರಿಶುದ್ಧಾತ್ಮನ ಪ್ರೇರಣೆ. ನಿನ್ನ ಕಣ್ಣನ್ನು ತೆರೆಸಲಿಕ್ಕೆ ಪರಿಶುದ್ಧಾತ್ಮನನ್ನು ನಾನು ಕೊಡ್ತೇನೆ. ಆವಾಗ ನಿನ್ನ ಕಣ್ಣು ತೆರೆದಾಗ ನೀನು ನನ್ನನ್ನು ರಕ್ಷಣೆಗಾಗಿ ಕರೀತೀಯ. ನಾನು ನಿನಗೆ
ನನ್ನ ನೀತಿಯ ವಸ್ತ್ರವನ್ನು ನಿನಗೆ ಕೊಡ್ತೇನೆ. ನನ್ನ ನೀತಿಯ ವಸ್ತ್ರವನ್ನು ನೀನು ಹೊದ್ದುಕೊಳ್ಳೋದಾದರೆ ಮಾತ್ರವೇ ನೀನು ಪರಲೋಕ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ನೀನು ನಿನ್ನ ಸ್ವನೀತಿಯಿಂದ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಡವರಿಗೆ ದಯೆ ತೋರಿಸ್ತಾ ಇರ್ಬೋದು, ನಿನ್ನ ಆಸ್ತಿಯಲ್ಲಿ ಬಡವರಿಗೆ ದಾನ ಮಾಡ್ತಾ ಇರ್ಬೋದು, ನೀನು ಪರಲೋಕ ರಾಜ್ಯವನ್ನು ಪಡಿಬೇಕು ಎಂಬುದಾಗಿ ಅನೇಕ ಕಡೆಗಳಲ್ಲಿ ಹೋಗಿ ನಿನ್ನ ತಲೆಗಳನ್ನು ಬೋಳಿಸ್ಕೊಂಡು ಬರ್ತಾ ಇರ್ಬೋದು, ನಿನ್ನಲ್ಲಿರುವಂಥ ಎಲ್ಲವನ್ನು ನೀನು ದಾನ ಮಾಡ್ಬೋದು. ಆದರೆ ಇದು ಯಾವುದು ಸಹ ನಿನ್ನನ್ನು ರಕ್ಷಿಸಲಾರದು. ಪ್ರಿಯರೇ, ನನ್ನ ಜೀವಿತ ಹೇಗಿದೆ? ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾನು ನಡೀತಾ ಇದ್ದೀನ? ನಾನು ಲೋಕದ ಆಲೋಚನೆಗಳಲ್ಲಿ, ಲೋಕದ ಪಾಪಗಳಲ್ಲಿ ಹತ್ತಿಕೊಳ್ಳುವಂಥ ಈ ಲೋಕದ ಒಂದು ಭಯಂಕರವಾದಂಥ ಕೃತ್ಯಗಳಲ್ಲಿ ನಾನು ತೊಡಗಿಕೊಂಡಿದ್ದೀನ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಜನರೇ, ಇನ್ನು ಸಮಯ ಇಲ್ಲ, ಇನ್ನು ಬಹಳ ಸಮಯ ಸ್ವಲ್ಪವಾಗಿದೆ, ಕೊಂಚವಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಕೂಗಿ ಕೂಗಿ ಕರೆಯುವಂಥದ್ದಾಗಿದೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸ್ತಾನೆ, ದೇವರು ನಮ್ಮನ್ನು ಕನಿಕರಿಸ್ತಾನೆ, ದೇವರು ನಮ್ಮನ್ನು ಕರುಣಿಸ್ತಾನೆ. ಆತನು ಇವತ್ತು ನಿನ್ನ ಕುರಿತಾಗಿ ತಂದೆ ಮುಂದೆ ಸಾಕ್ಷಿ ಕೊಡಬೇಕಾಗಿದೆ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕೋ, ಅದನ್ನು ತೆಗೆದು ಹಾಕಬೇಕೋ ಅನ್ನೋದನ್ನು ದೇವರು ನಿರ್ಧರಿಸುವಂಥ ಗಳಿಗೆ ಬಂದಿದೆ. ಪ್ರಿಯರೇ, ನ್ಯಾಯ ವಿಚಾರಣೆ ಪ್ರಾರಂಭವಾಗಿದೆ. ದೇವರು ಇನ್ನೇನು ನ್ಯಾಯ ವಿಚಾರಣೆಯನ್ನು ಮುಗಿಸ್ಲಿಕ್ಕಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ? ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈಗೋ ದೇವರು ನಮ್ಮ ಹೃದಯದ ಬಾಗಿಲಲ್ಲಿ ನಿಂತ್ಕೊಂಡು ಆತನು ತಟ್ಟುತ್ತಾ ಇದ್ದಾನೆ. ಪ್ರಿಯರೇ, ನಾವು ನಮ್ಮ ಹೃದಯದ ಎಲ್ಲ ಕೆಟ್ಟತನವನ್ನು, ಎಲ್ಲ ಪಾಪದ ಸ್ವಭಾವಗಳನ್ನು, ನಾನು ನನ್ನಷ್ಟಕ್ಕೆ ನೀತಿವಂತ ಅನ್ಕೊಂಡಿದ್ದಂಥ ಎಲ್ಲ ಆಲೋಚನೆಗಳನ್ನು ನಾವು ಬಿಟ್ಟವರಾಗಿ ಯೋಬನಂತೆ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸಲಿಕ್ಕೆ ಪ್ರಯಾಸ ಪಡೋಣ. ನಮ್ಮ ಹೃದಯದ ಬಾಗಿಲನ್ನು ನಾವು ತೆರೆದು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸೋಣ. ಪ್ರಿಯರೇ, ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಜಾಗವನ್ನು ಕೊಡೋಣ. ಆತನು ಬಂದು ನಮ್ಮ ಸಂಗಡ ಊಟ ಮಾಡುವಾತನಾಗಿದ್ದಾನೆ. ಈ ಊಟ ಮಾಡುವಂಥದ್ದು ದೇವರು ನಮ್ಮ ಮತ್ತು ಅನ್ಯೋನ್ಯತೆಯನ್ನು ಸೂಚಿಸುವಂಥದ್ದಾಗಿದೆ. ಇವತ್ತು ನೀನು ನಿನ್ನ ಹೃದಯವನ್ನು ದೇವರಿಗೆ ತೆರೆಯುವುದಾದರೆ ಈ ಸಮಯದಲ್ಲಿ ನನ್ನ ಸಂಗಡ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಇವತ್ತು ನೀನು ದೇವರ ಕಡೆಗೆ ತಿರುಗುವುದಾದರೆ, ನಿನಗೆ ನೀತಿಯ ವಸ್ತ್ರ ಬೇಕಾದರೆ, ಪರಿಶುದ್ಧಾತ್ಮನ ಸಹಾಯ ಬೇಕಾದರೆ, ದೇವರ ವಾಕ್ಯದ ಸತ್ಯ ನಿನಗೆ ಅರಿತುಕೊಳ್ಳಬೇಕಾದರೆ ನನ್ನ ಸಂಗಡ ನೀವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿರಿ. ದೇವರ ಆತ್ಮನ ಕೃಪೆಗಾಗಿ ನಾವು ಬೇಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಕೃಪೆಯುಳ್ಳ ಕರ್ತ, ನೀನು ನನ್ನನ್ನು ನೋಡುವಾಗ ನಾನು ಅಪಾತ್ರನು, ಅಯೋಗ್ಯನಾಗಿ ಕಂಡು ಬಂದಿದ್ದೇನೆ. ಸ್ವಾಮಿ, ನನ್ನನ್ನು ಕರುಣಿಸು, ನನ್ನ ಕೆಟ್ಟತನವನ್ನು ದೂರ ಮಾಡು, ನಿನ್ನ ನೀತಿಯನ್ನು ನನಗೆ ಅನುಗ್ರಹಿಸು, ನಿನ್ನ ನೀತಿಯ ವಸ್ತ್ರವನ್ನು ನನಗೆ ಅನುಗ್ರಹಿಸು. ನನ್ನ ಹೃದಯದಲ್ಲಿ ನೀನಿದ್ದು ನೀನೇ ನನ್ನ ಸಂಗಡ ಸದಾಕಾಲ ಇರು ಕರ್ತನೇ. ಆಮೇನ್.